ಈಗ ವೆಮ್ಗಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚನ್ನಸಂದ್ರ ಗ್ರಾಮಲ್ಲಿ ಒಂದು ಕೊಲೆ ಪ್ರಕರಣ ರಿಪೋರ್ಟ್ ಆಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ನಾರಾಯಣ ಸ್ವಾಮಿ ಏಜ್ ಅರೌಂಡ್ 66 ಇಯರ್ಸ್ ಅವರು ಮೃತಪಟ್ಟಿದ್ದಾರೆ. ನಾವು ಕೇಸಲ್ಲಿ ಇನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಕ್ವೈರಿ ಟೈಮಲ್ಲಿ ನಮಗೆ ಗೊತ್ತಾಗಿದೆ ಅವರ ಹೆಂಡತಿ ಜಗದಂಬ ಏಜ್ ಅರೌಂಡ್ 58 ಇಯರ್ಸ್ ಮತ್ತೆ ಅವರ ಮಗ ಪ್ರಮೋದ್ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಕಾರಣ ಏನಂದ್ರೆ ಲಾಸ್ಟ್ 1 ತಿಂಗಳಿಂದ ನಾರಾಯಣ ಸ್ವಾಮಿ ಅವರ ಪಿತ್ರ ಅಂದ್ರೆ ಫ್ಯಾಮಿಲಿ ಜಮೀನ್ ಅನ್ನು ಬೇರೆ ಯಾರಿಗೆ ಮಾರಕ್ಕೆ ಟ್ರೈ ಮಾಡ್ತಾ ಇದ್ರು. ಅದರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಸೊ ನಾರಾಯಣ ಸ್ವಾಮಿ ಹೆಂಡತಿ ಮತ್ತೆ ಮಗ ಇದರ ಬಗ್ಗೆ ಒಪ್ಲಿಲ್ಲ. ಮನೆಯಲ್ಲಿ ತುಂಬಾ ಗಲಾಟೆ ಆಗ್ತಾ ಇತ್ತು ಈ ವಿಷಯ ಬಗ್ಗೆ. ಸೊ ನೆನ್ನೆ ಇಬ್ರು ಪ್ಲಾನ್ ಮಾಡಿ ಅವರ ಊಟ ಅಲ್ಲಿ ಸ್ಲೀಪಿಂಗ್ ಪಿಲ್ಸ್ ಹಾಕೊಂಡು ಮತ್ತೆ ನೆನ್ನೆ ನಂತರ ಸ್ಟ್ರಾಂಗ್ಲೇಟ್ ಮಾಡಿದ್ದಾರೆ. ಸ್ಟ್ರಾಂಗ್ಯುಲೇಷನ್ ಆದ ನಂತರ ಮಗನೇ ತಂದೆದು ಬಾಡಿಯನ್ನು SNR ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಮತ್ತೆ ಹೆಂಡತಿ ಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿದ್ರು. ಇಂಟ್ರಾಗೇಷನ್ ಟೈಮಲ್ಲಿ ನಮಗೆ ಗೊತ್ತಾಗಿದೆ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಇಬ್ರು ಜನಕ್ಕೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತೆ ಮುಂದಿನ ತನಿಖೆ ನಡೀತಾ ಇದೆ ಇದರಲ್ಲಿ. ಹೌದು, ಅವರು ಅಂದ್ರೆ ತಪ್ಪಿಸ್ಕೊಡ್ಲಿಕ್ಕೆ ಅಂದ್ರೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಡತಿ ಹೇಳಿದ್ರು ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ, ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಇದೆಲ್ಲ ಡೆತ್. ಹೌದು, ಇಂಟ್ರಾಗೇಷನ್ ಟೈಮ್ ನಮಗೆ ಗೊತ್ತಾಗಿದೆ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿಕೊಂಡು ಇದು ಮಾಡಿದ್ದಾರೆ. 15 ವರ್ಷದಿಂದ ಇಬ್ರು ಜೊತೆಗೆ ಇಲ್ಲ, ಆದ್ರೂ ಅದೇ ಜಾಮೀನಲ್ಲಿ ಹೆಂಡತಿನೂ ಕೆಲಸ ಮಾಡ್ತಾ ಇದ್ರು ಮತ್ತೆ ಮಗನೂ ಅದೇ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ರು ಒಪ್ಕೊಂಡಿದ್ದಾರೆ. ಇದು ಬಡೆ 1 ಎಕರೆ ಅಂದ್ರೆ ಬೇರೆ ಯಾರಿಗೆ ಮಾರಿದ್ರು. ಅವರ ಹೆಸರು ಬರ್ಬೇಕಾಗಿತ್ತು ಅಂತ ಮಗಂದು ಆಸೆ, ಬಟ್ ಆಗಿಲ್ಲ ಆತರ. ಸೊ ಅದಕ್ಕೆ ಇಬ್ರು ಪ್ಲಾನ್ ಮಾಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ